ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಾವಣ್ಯ ಪ್ರಭಾಕರ್. ಈ ದಿನದ PMC ಕನ್ನಡದ ಸ್ವಾಧ್ಯಾಯ ಯೋಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಇದನ್ನು ನಾವು ಕಬೀರರ ಆತ್ಮಜ್ಞಾನ ಸಂದೇಶಗಳಲ್ಲಿ ಮತ್ತೊಂದು ಸಂದೇಶವನ್ನು ನೋಡೋಣ. ಕಬೀರರು ಹೇಳ್ತಾರೆ, ಎಲ್ಲ ಜ್ಞಾನಕ್ಕಿಂತ ಆತ್ಮಜ್ಞಾನವೇ ಶ್ರೇಷ್ಠ, ಧ್ಯಾನ ಮಾರ್ಗಕ್ಕಿಂತ ಜ್ಞಾನ ಮಾರ್ಗ ಶ್ರೇಷ್ಠ ಅಂತ ಹೇಳ್ತಾರೆ. ಕೇವಲ ಧ್ಯಾನ ಮಾಡೋದ್ರಿಂದ ನಮಗೆ ಆತ್ಮ ಸಾಕ್ಷಾತ್ಕಾರ, ಮೋಕ್ಷ, ನಿರ್ವಾಣ ಇದೆಲ್ಲ ದೊರೆಯೋದಿಲ್ಲ. ಧ್ಯಾನದ ಜೊತೆಗೆ ಜ್ಞಾನವೂ ಇರಲೇಬೇಕು ಅಂತ ಹೇಳ್ತಾರೆ. ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳುವ ಒಂದು ಶ್ಲೋಕ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸನ್ನಿಧ ಕಾಲೇನಾತ್ಮನಿ ವಿಂದತಿ ಅಂತ. ಈ ಜಗತ್ತಿನಲ್ಲಿ ಜ್ಞಾನಕ್ಕಿಂತ ಪರಮ ಪವಿತ್ರವಾದುದು ಯಾವುದೂ ಇಲ್ಲ. ಜ್ಞಾನದಿಂದ ಈ ಮನಸ್ಸು ಪರಿಶುದ್ಧವಾಗುತ್ತೆ. ಜ್ಞಾನದಿಂದ ಮನಸ್ಸು ಆಲೋಚನಾ ರಹಿತ ಸ್ಥಿತಿಗೆ ಹೋಗುತ್ತೆ. ಯಾವಾಗ ನಿಮ್ಮ ಮನಸ್ಸು ಆಲೋಚನಾ ರಹಿತ ಸ್ಥಿತಿಗೆ ಹೋಗುತ್ತೋ ಆಗ ವಿಶ್ವ ಪ್ರಾಣಶಕ್ತಿ ನಿಮ್ಮಲ್ಲಿ ಹರಿಯುತ್ತೆ, ನಿಮ್ಮ ಮನಸ್ಸು ಪರಿಶುದ್ಧವಾಗುತ್ತೆ. ಸ್ನೇಹಿತರೆ, ಹಾಗಾದರೆ ಈ ಜ್ಞಾನ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ನಾವೆಲ್ಲ ಜ್ಞಾನಿಗಳಲ್ವ? ಹಾಗಾದರೆ ನಿಮ್ಮಲ್ಲೆಲ್ಲ ಎಷ್ಟೊಂದು ಜನ ಡಿಪ್ಲೊಮಾ, ಡಿಗ್ರಿ, PG, ಮಾಸ್ಟರ್ ಡಿಗ್ರಿ, ಡಾಕ್ಟರೇಟ್ಗಳೆಲ್ಲ ಪಡ್ಕೊಂಡಿದ್ದೀರಲ್ಲ, ಇದೆಲ್ಲ ಜ್ಞಾನ ಅಲ್ವಾ ಅಂತ ಪ್ರಶ್ನೆ ಬರುತ್ತೆ. ಈ ಜ್ಞಾನವೆಲ್ಲ ಇಲ್ಲಿಯ ಇಹಲೋಕಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಇಲ್ಲಿ ನಿಮಗೆ ಏನು ಬೇಕು, ಕೆಲಸ ಬೇಕು, ಜೀವನ ನಡೆಸಬೇಕು, ಅದಕ್ಕೆ ಮಾತ್ರ ಅದು ಉಪಯೋಗಕ್ಕೆ ಬರುತ್ತೆ. ಆದರೆ ಮರಣಾನಂತರ, ದೇಹತ್ಯಾಗ ಮಾಡಿದ ನಂತರ ನೀವು ಊರ್ಧ್ವಲೋಕಗಳಿಗೆ ಹೋದಾಗ ಈ ಜ್ಞಾನ ನಿಮಗೆ ಉಪಯೋಗಕ್ಕೆ ಬರೋದಿಲ್ಲ. ಅಲ್ಲಿ ಬರುವಂಥ ಜ್ಞಾನ ಯಾವುದಪ್ಪ ಅಂದರೆ ಆತ್ಮಜ್ಞಾನ ಮಾತ್ರ. ನೀವು LKG ಓದಿದ್ರೂ ಪರವಾಗಿಲ್ಲ, ಆತ್ಮಜ್ಞಾನಿಗಳಾಗಿದ್ದರೆ ಸಾಕು. ಶಾಲೆಗೆ ಹೋಗದೇ ಇದ್ದರೂ ಕೂಡ ಆತ್ಮಜ್ಞಾನಿಗಳಾಗಿದ್ದರೆ ಸಾಕು. ಅಲ್ಲಿ ನಿಮಗೆ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಹಾಯ ಆಗುತ್ತೆ. ಇಲ್ಲಿ ಈಗ ನಾವು ಹೇಗೆ ನೀಟು, ಕ್ಯಾಟು, ಕ್ಲಾಟ್ ಅಂತ ಬೇರೆ ಬೇರೆ ಎಕ್ಸಾಮ್ಸ್ ಇಟ್ಕೊಂಡಿದ್ದೀವಿ, ಆ ಒಂದು ಪರೀಕ್ಷೆಗಳಲ್ಲಿ ಪಾಸಾದವ್ರಿಗೆ ದೊಡ್ಡ ದೊಡ್ಡ ಒಂದು ಪ್ರೊಫೆಷನಲ್ ಕೋರ್ಸ್ಗೆ ಎಂಟ್ರಿ ಸಿಗುತ್ತಲ್ಲ, ಅದೇ ರೀತಿ ಅಲ್ಲೂ ಕೂಡ ಆತ್ಮಜ್ಞಾನದ ಹಂತಗಳಿವೆ. ಆ ಹಂತಗಳಲ್ಲಿ ಯಾರು ಯಾರು ಯಾವ ಯಾವ ಹಂತದಲ್ಲಿದ್ದಾರೆ ಅವರನ್ನು ಅಂತಹ ಲೋಕಗಳಿಗೆ ಸೇರಿಸಲಾಗುತ್ತೆ. ಅಲ್ಲಿರುವಂಥ ಮಾಸ್ಟರ್ಸ್ ಅವರಿಗೆ ಗೈಡ್ ಮಾಡ್ತಾ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಹಾಯ ಮಾಡ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಕೇಳೋದಾದರೆ ನೀವು ಭಗವಂತನನ್ನು ಏನೇನೋ ಕೇಳಬೇಡಿ, ಬರೀ ಆತ್ಮಜ್ಞಾನ ಒಂದನ್ನೇ ಕೇಳಿ, ಅದೊಂದೇ ಅವಶ್ಯಕವಾಗಿರೋದು. ಅದಿದ್ದರೆ ನಿಮಗೆಲ್ಲ ಸಿಗುತ್ತೆ ಅಂತ. ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ನೀನೇನಾಗಬೇಕು ಅಂತಂದರೆ ನಾನು ಡಾಕ್ಟ್ರ್ ಆಗಬೇಕು, ನಾನು ಎಂಜಿನಿಯರ್ ಆಗಬೇಕು ಅಂತ ಹೇಳ್ತಿರ್ತಾರೆ ಅಲ್ವಾ? ಅವಾಗ ನಾವು ಯಾವಾಗಲೂ ಅದನ್ನೇ ಹೇಳಿಸ್ತಿರ್ತೀವಿ. ಯಾಕೆ? ನಾವು LKG ಪಾಸಾಗಬೇಕು, UKG ಪಾಸಾಗಬೇಕು ಅಂತ ಹೇಳಲ್ಲ ಆ ಮಕ್ಕಳು. ಏನಿದೆ ಉನ್ನತವಾದಂಥ ಗುರಿ ಏನಿದೆ ಅದನ್ನೇ ಹೇಳ್ತಿರ್ತಾರೆ. ನಿನಗೇನಾಗಬೇಕು ಅಂತ ಆಸೆ ಅಂದರೆ ನಾನು ಪೊಲೀಸ್ ಆಗಬೇಕು, ಟೀಚರ್ ಆಗಬೇಕು ಅಂತ ಅವ್ರ ಉನ್ನತವಾದ ಗುರಿ ಏನಿರುತ್ತೆ ಅದನ್ನೇ ಹೇಳ್ತಿರ್ತಾರೆ ಹೊರತು ನನಗೆ ಈಗ ಇದು ಮುಗಿದ್ರೆ ಸಾಕು ಅಂತ ಹೇಳಲ್ಲ. ಅದೇ ರೀತಿ ನಮ್ಮ ಗುರಿ ಕೂಡ ಯಾವಾಗಲೂ ಉನ್ನತವಾದಂಥ ಒಂದು ಆ ಗುರಿಯನ್ನೇ ಹೊಂದಿರಬೇಕು ಅಂತ ಹೇಳ್ತಾರೆ. ಈ ಒಂದು ದಿಸೆಯಲ್ಲಿ ನಮ್ಮಲ್ಲಿ PMC ಕನ್ನಡ ಚಾನಲ್ ತುಂಬ ಉನ್ನತವಾದಂಥ ಸೇವೆಯನ್ನು ಮಾಡ್ತಾಯಿದೆ. ಸ್ನೇಹಿತರೆ, ಪ್ರತಿನಿತ್ಯ ಎಲ್ಲರಿಗೂ ಆತ್ಮಜ್ಞಾನವನ್ನು ಹಂಚೋದು, ಧ್ಯಾನದ ತರಗತಿಗಳನ್ನ ನಡೆಸೋದು, ಈ ರೀತಿ ಹಲವಾರು ಝೂಮ್ಗಳು ಎಲ್ಲವನ್ನು ನಾವೆಲ್ಲ ಮಾಡ್ತಾಯಿದ್ದೇವೆ. ಈಗ ನಾವಿದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಈಗ ಆತ್ಮಜ್ಞಾನ ಅಂದರೆ ಏನು, ಹೇಗೆ ಅಂತ ಸ್ವಲ್ಪ ಗೊತ್ತಾಯ್ತಲ್ವ? ಆದರೂ ಕೂಡ ನಾವು ಇದರಿಂದ ಮತ್ತೆ ಮತ್ತೆ ಬಂದ್ಬಿಡ್ತೀವಿ ಇಹಲೋಕದ ಒಂದು ಸುಖಗಳಿಗೆ. ಎಲ್ಲ ಗೊತ್ತಿರುತ್ತೆ. ಏನಪ್ಪ ಅಂದರೆ ಈಗ ನಾವು ಸುತ್ತಮುತ್ತ ನೋಡ್ತಾ ಇರ್ತೀವಿ, ಯಾರ್ಯಾರೋ ದೇಹತ್ಯಾಗ ಮಾಡ್ತಿರ್ತಾರೆ, ಮತ್ತು ಸ್ಮಶಾನಕ್ಕೆಲ್ಲ ಹೋಗ್ತೀವಿ. ಎಲ್ಲ ನೋಡಿದಾಗ ಅನಿಸುತ್ತೆ, ಇಷ್ಟೇನಾ ಜೀವನ? ಅಬ್ಬಾ, ಹೀಗಾದರೆ ನಾವು ಹೀಗಿರಬಾರ್ದಪ್ಪ, ನಾವು ಆತ್ಮಜ್ಞಾನ ಸಾಧನೆಯಲ್ಲಿ ತೊಡಗಬೇಕು ಅಂತ ಅಂದ್ಕೊಳ್ತೀವಿ. ಆದರೆ ಏನಾಗುತ್ತೆ, ಸ್ಮಶಾನಕ್ಕೆ ಹೋದಾಗ ಮಾತ್ರ ಆ ಚಿಂತನೆ ಬರುತ್ತೆ. ಆಚೆ ಬಂದ ತಕ್ಷಣ
ಮತ್ತೆ ಮಾಮೂಲಿ. ಅದಕ್ಕೆ ಅದನ್ನು ಹೇಳ್ತಾರೆ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಆ ವೈರಾಗ್ಯ ಯಾವಾಗಲೂ ಇರೋದಿಲ್ಲ. ಯಾವಾಗಲೂ ಇರಬೇಕು ನಿಮ್ಮಲ್ಲಿ ಅಂದರೆ ನೀವು ಧ್ಯಾನಿಗಳಾಗಬೇಕು, ಮುಮುಕ್ಷಗಳಾಗಬೇಕು. ಯಾರು ಮೋಕ್ಷ ಸಾಧನೆಯಲ್ಲಿ ತೊಡಗ್ತಾರೆ ಅವ್ರನ್ನ ನಾವು ಮುಮುಕ್ಷು ಅಂತ ಹೇಳ್ತೇವೆ. ಮುಮುಕ್ಷಗಳಾಗಬೇಕು. ಈ ಧ್ಯಾನ ಸಾಧನೆಯಲ್ಲಿ ನಿರಂತರ ತೊಡಗಬೇಕು. ಆಗಷ್ಟೇ ನಿಮಗೆ ಮೋಕ್ಷ ಸಾಧನೆಗೆ ಬೇಕಾದ ಒಂದು ಹಾದಿಯಲ್ಲಿ ನೀವು ಸಾಗೋದಕ್ಕೆ ಸಹಾಯ ಆಗುತ್ತೆ. ನಾವೇನು ಮಾಡ್ತೀವಿ, ಈ ಒಂದು ಭ್ರಮೆಯಲ್ಲಿ ಬದುಕ್ಬಿಡ್ತೀವಿ. ಈ ದೇಹ ಶಾಶ್ವತ, ಇದೇ ಭ್ರಮೆ ಉಳಿದುಬಿಡುತ್ತೆ. ಈ ಮನೆ ಶಾಶ್ವತ, ಗಂಡ ಹೆಂಡತಿ ಮಕ್ಕಳು ಇವರೆಲ್ಲ ಶಾಶ್ವತ. ನಮಗೆ ನಾವೇ ಇಲ್ಲಿ ಗೂಟ ಹೊಡ್ಕೊಂಡು ಇದ್ದುಬಿಡ್ತೀವಿ ಅನ್ನೋ ಹಾಗೆ ಇರ್ತಾರೆ ಅಲ್ವಾ. ಇದು ಯಾವುದು ಶಾಶ್ವತ ಅಲ್ಲ ಅನ್ನೋ ಸತ್ಯ ತಿಳಿಬೇಕಂದ್ರೆ ಯಾವಾಗಲೂ ನೀವು ಎಚ್ಚರದಲ್ಲಿರಬೇಕು, ಅವೇರಾಗಿರಬೇಕು, ಧ್ಯಾನ ಸಾಧನೆಯಲ್ಲಿ ತೊಡಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಧನ ಸಂಪಾದನೆಗೆ ಒತ್ತು ಕೊಡ್ತೀರಾ ಆವಾಗ ಇಲ್ಲಿರೋಕ್ಕೆ ನಿಮಗೆ ಹೇಗೆ ಇಲ್ಲಿರೋ ಸುಖಗಳೇ ಹೇಗೆ ಸಿಗುತ್ತೋ, ಈ ದೇಹ ಶಾಶ್ವತ ಅನ್ನೋ ಭ್ರಮೆ ಇರುತ್ತೆ ಅಲ್ವಾ. ಯಾವಾಗ ಈ ದೇಹ ಶಾಶ್ವತ ಅಲ್ಲ ಅನ್ನೋ ಭ್ರಮೆ ನಿಮ್ಮಿಂದ ಹೋಗುತ್ತೆ, ಆಗ ನೀವು ಆತ್ಮಜ್ಞಾನದ ಒಂದು ಸಂಪಾದನೆಗೆ, ಆತ್ಮಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ, ಆ ಸಾಧನೆಗೆ ನೀವು ತೊಡಗ್ತೀರಾ ಅಂತ ಹೇಳ್ತಾರೆ. ಯಾರು ಶ್ರೀಮಂತನಾಗಿ ಜ್ಞಾನ ಸಂಪಾದನೆ ಮಾಡ್ತಾನೆ, ಹಣ ಸಂಪಾದನೆ ಮಾಡ್ತಾನೆ, ಅವನು ಈ ಜೀವನ ಎಲ್ಲ ಸತ್ಯ ಅಂತ ತಿಳ್ಕೊಂಡಿರ್ತಾನೆ. ಯಾರು ಈ ಜೀವನ ಎಲ್ಲ ಮಿಥ್ಯ ಅಂತ ತಿಳ್ಕೊಳ್ತಾನೆ ಅವನು ಧೀಮಂತನಾಗಿ ಊರ್ಧ್ವಲೋಕಗಳಿಗೆ ಹೋಗುವ ಒಂದು ಪ್ರಯಾಣಕ್ಕೆ ತೊಡಗ್ತಾನೆ. ಅದಕ್ಕೆ ಹೇಳ್ತಾರೆ ಸ್ನೇಹಿತರೆ, ಊರ್ಧ್ವಲೋಕಗಳಿಗೆ ಹೋಗಬೇಕಾದ್ರೆ ಮಕ್ಕಳು ಮಾಡುವಂಥ ಅಪರಾಕರ್ಮಗಳಿಂದ ಅಲ್ಲ, ಜ್ಞಾನ ಸಾಧನೆಯಿಂದ ಮಾತ್ರ ಅಂತ ಹೇಳ್ತಾರೆ. ಒಬ್ಬ ಮಾಲಿ ತೋಟದಲ್ಲಿ ಹೂಗಳನ್ನ ಕೊಯ್ತಾ ಇರ್ತಾನೆ. ಆವಾಗ ಮೊಗ್ಗುಗಳು ಅಂದುಕೊಳ್ತಾವಂತೆ, ಮುಂದಿನ ಸರದಿ ನನ್ನದು, ನಾಳೆ ನಾನು ಅರಳ್ತೇನೆ, ನನ್ನನ್ನು ಕೊಯ್ದು ಬಿಡ್ತಾನೆ, ನನ್ನನ್ನು ಬಿಡಿಸ್ಬಿಡ್ತಾನೆ ಗಿಡದಿಂದ ಅಂತ. ಅದೇ ರೀತಿ ನಾವು ನಮ್ಮ ಸುತ್ತ ನಡೆಯುವಂತಹ ಯಾರದಾದ್ರೂ ದೇಹತ್ಯಾಗ ಮಾಡಿದ್ರು ಅಂದಾಗ ನೆಕ್ಸ್ಟ್ ನನ್ನ ಟರ್ನ್ ಇದೆ, ನಾನಲ್ಲಿದ್ದೀನಿ ಆ ಲಿಸ್ಟಲ್ಲಿ ಅಂತ ತಿಳ್ಕೊಂಡು ನಾನು ಸೀರಿಯಸ್ ಆಗಿ ಒಂದು ಸಾಧನೆಯನ್ನು ಮಾಡಬೇಕು ಅನ್ನೋ ಒಂದು ಅರ್ಥವನ್ನು ಇಲ್ಲಿ ನಮಗೆ ಕಬೀರರು ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಧ್ಯಾನ ಸಾಧನೆ, ಆತ್ಮಜ್ಞಾನ, ಸಾಕ್ಷಾತ್ಕಾರ ಇವೆಲ್ಲ ಹೇಳ್ತೀವಲ್ಲ, ಈ ಸಾಧನೆಗೇನಾದರೂ ಒಂದು ಸಮಯದ ಮಿತಿ ಇದೆಯಾ ಅಂತ ಕೇಳಬಹುದು. ಇದಕ್ಕೆ ಒಂದು ಪುಟ್ಟ ಕಥೆಯನ್ನು ಹೇಳ್ತೇನೆ ನಿಮ್ಮ ಜೊತೆಗೆ. ಒಂದು ಬಾರಿ ನಾರದರು ತ್ರಿಲೋಕ ಸಂಚಾರದಲ್ಲಿ ತೊಡಗಿರ್ತಾರೆ. ಅವರು ತ್ರಿಲೋಕ ಸಂಚಾರಿಗಳಂತ ಪ್ರಸಿದ್ಧರಾಗಿದ್ದಾರಲ್ವ. ಹೀಗೆ ಭೂಲೋಕದಿಂದ ಅವರು ಊರ್ಧ್ವಲೋಕಗಳಿಗೆ ಹೋಗ್ತಾ ಇರಬೇಕಾದ್ರೆ ಭೂಲೋಕದಲ್ಲಿ ಒಂದು ಕಾಡಿಗೆ ಬರ್ತಾರೆ. ಆ ಕಾಡಿನಲ್ಲಿ ಇಬ್ಬರು ತಪಸ್ಸಿಗೆ ಕುಳಿತಿರ್ತಾರೆ. ಒಬ್ಬ ಅರಳಿ ಮರದ ಕೆಳಗೆ ಕುಳಿತುಕೊಂಡು ತಪಸ್ಸು ಮಾಡ್ತಿದ್ರೆ, ಇನ್ನೊಬ್ಬ ಹುಣಸೆ ಮರದ ಕೆಳಗೆ ಕೂತ್ಕೊಂಡು ತಪಸ್ಸು ಮಾಡ್ತಿರ್ತಾನೆ. ಮೊದಲು ಹುಣಸೆ ಮರದ ಕೆಳಗೆ ಕುಳಿತುಕೊಂಡು ತಪಸ್ಸು ಮಾಡ್ತಾ ಇದ್ದ ವ್ಯಕ್ತಿಯನ್ನು ಭೇಟಿಯಾಗ್ತಾರೆ. ಆತ ಕೇಳ್ತಾನೆ, ನಾರದರೆ ನೀವು ಹೇಗೂ ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದೀರಲ್ಲ, ಆ ಆದಿಗುರು ಬ್ರಹ್ಮನನ್ನು ಒಂದು ಪ್ರಶ್ನೆ ಕೇಳ್ಕೊಂಡು ಬಂದುಬಿಡಿ, ನನಗೆ ಮೋಕ್ಷ ಯಾವಾಗ ಸಿಗುತ್ತೆ ಅಂತ ಕೇಳ್ತಾನೆ. ಆಗಬಹುದು ಅಂತಾರೆ. ಹಾಗೆ ಮುಂದೆ ಬಂದಾಗ ಈ ಅರಳಿ ಮರದ ಕೆಳಗೆ ಕುಳಿತುಕೊಂಡಿದ್ದಂಥ ವ್ಯಕ್ತಿ ಆತನೂ ಅದೇ ಪ್ರಶ್ನೆಯನ್ನು ಕೇಳ್ತಾನೆ. ಆತನಿಗೂ ಆಗಬಹುದು, ನಿನಗೆ ಯಾವಾಗ ಮೋಕ್ಷ ಸಿಗುತ್ತೆ ಕೇಳ್ಕೊಂಡು ಬರ್ತಾನೆ ಅಂತ ಹೋಗ್ತಾರೆ. ಆ ನಂತರ ಬ್ರಹ್ಮಲೋಕಕ್ಕೆ ಹೋಗಿ ತಮ್ಮ ಒಂದು ಪ್ರಯಾಣವನ್ನು ಮುಂದುವರಿಸ್ಕೊಂಡು ಹಾಗೆ ಮತ್ತೆ ತಿರುಗಿ ಭೂಲೋಕಕ್ಕೆ ಬಂದಾಗ ಆ ಅರಳಿ ಮರದ ಕೆಳಗೆ ಕುಳಿತುಕೊಂಡಿದ್ದಂಥ ವ್ಯಕ್ತಿ ಕೇಳ್ತಾನೆ, ಗುರುಗಳೇ ತಾವು ಏನು ಕೇಳ್ಕೊಂಬಂದ್ರಿ, ಬ್ರಹ್ಮದೇವರು ಏನು ಹೇಳಿದ್ರು ಅಂದಾಗ ಅವ್ರು ಹೇಳ್ತಾರೆ, ನೋಡಪ್ಪ ನೀನು ಈ ಮರದಲ್ಲಿರುವ ಎಲೆಗಳು ಎಷ್ಟಿದೆಯೋ ಅಷ್ಟು ವರ್ಷ ನೀನು ಧ್ಯಾನ ಸಾಧನೆಯಲ್ಲಿ ತೊಡಗಿದ್ರೆ ನಿನ್ನ ಕರ್ಮ ಎಲ್ಲ ತೀರುತ್ತೆ ಅಂತ ಹೇಳಿದ್ದಾರೆ ಅಂತ. ಅವನಿಗೆ ಬೇಜಾರಾಗ್ಬಿಡುತ್ತೆ. ಅಯ್ಯೋ ಇಷ್ಟೊಂದು ಎಲೆಗಳಿದೆ ಈ ಮರದಲ್ಲಿ, ಇಷ್ಟು ವರ್ಷ ನಾನು ಧ್ಯಾನ ಮಾಡಬೇಕಾ, ಅಯ್ಯೋ ಹೋಗು ಯಾರ ಕೈಲಾಗುತ್ತೆ ಅಂತ ಎದ್ದು ಹೋಗ್ಬಿಡ್ತಾನೆ. ಹಾಗೆ ಮುಂದಕ್ಕೆ ಬಂದಾಗ ಹುಣಸೆ ಮರದ ಕೆಳಗಡೆ ಕುಳಿತಿದ್ದ ವ್ಯಕ್ತಿ ಕೇಳ್ತಾನೆ, ಏನು ಹೇಳಿದ್ರು ಬ್ರಹ್ಮದೇವರು ಅಂದಾಗ ಅವಾಗ ಅದೇ ಉತ್ತರವನ್ನು ನೀಡ್ತಾರೆ. ನೋಡಪ್ಪ ಬ್ರಹ್ಮದೇವರು ಹೇಳಿದ್ದಾರೆ, ನೀನು ಈ ಮರದಲ್ಲಿರುವ ಎಲೆಗಳಷ್ಟು ವರ್ಷ ಧ್ಯಾನ ಮಾಡಿದ್ರೆ ನಿನ್ನ ಕರ್ಮ ತೀರುತ್ತೆ ಅಂತ. ಆತ ಸಂತೋಷದಿಂದ ಕುಣಿದಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಹೌದಾ ಹಾಗೆ ಹೇಳಿದ್ರ ಅಂತ ನರ್ತನ ಮಾಡೋಕ್ಕೆ ಶುರು ಮಾಡ್ತಾನೆ. ಆವಾಗ ನಾರದರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದಿಷ್ಟು ಸಂತೋಷ ಪಡ್ತಾ ಇದೆಯಾ, ಏನಾಯಿತು ಅಂದಾಗ, ನನ್ನ ಕರ್ಮ ತೀರುತ್ತೆ ಅಂತ ಒಂದು ನನಗೆ ಅಭಯ ಸಿಕ್ತು, ಅದು ಎಷ್ಟು ವರ್ಷಕ್ಕೆ ಅಂತ ನನಗೆ ಗೊತ್ತಾಯ್ತಲ್ಲ, ನಾನು ನಿರಂತರ ಸಾಧನೆ ಮಾಡ್ತೀನಿ, ನಾನು ನನ್ನ ಕರ್ಮಗಳನ್ನೆಲ್ಲ ಕಳ್ಕೊಳ್ತೀನಿ ಅಂತ ಹೇಳ್ತಾನೆ. ಹಾಗೆಯೇ ನಾವು ಧ್ಯಾನ ಸಾಧನೆಯಲ್ಲಿ ನಿರಂತರ ತೊಡಗಬೇಕು. ಒಬ್ಬೊಬ್ಬ ವ್ಯಕ್ತಿಯ ಒಂದು ಕರ್ಮದ ಒಂದು ಏನು ಹೇಳ್ತೀವಿ ಚೀಲ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಎಷ್ಟು ಸಮಯ ತಗೊಳುತ್ತೆ ಅನ್ನೋದು ನಿರ್ದಿಷ್ಟವಾಗಿರೋದಿಲ್ಲ. ವ್ಯಕ್ತಿಯಿಂದ ವ್ಯಕ್ತಿಗೆ ಅದು ಭಿನ್ನವಾಗಿರುತ್ತೆ.
ಆದ್ದರಿಂದ ಅದ್ರ ಬಗ್ಗೆ ಚಿಂತೆ ಮಾಡದೆ ನಾವು ಧ್ಯಾನ ಸಾಧನೆಯಲ್ಲಿ ತೊಡಗಿದಾಗ, ಸೇವೆಯಲ್ಲಿ ತೊಡಗಿದಾಗ ನಮ್ಮ ಕರ್ಮಗಳು ತನ್ನಷ್ಟಕ್ಕೆ ತಾನೇ ಒಂದು ನಾಶವಾಗಿ ಹೋಗುತ್ತೆ ಅನ್ನೋದಿಲ್ಲ ನಾವು ತಿಳ್ಕೊಬಹುದು ಸ್ನೇಹಿತರೆ. ಹಾಗೆ ನಾವು ಇನ್ನೂ ಒಂದು ಕಥೆಯನ್ನು ನಾವಿಲ್ಲಿ ನೋಡಬಹುದು. ಒಂದು ಸಾರಿ ಏನಾಗುತ್ತೆ, ಈ ಒಂದು ಧ್ಯಾನ ಸಾಧನೆ ಅನ್ನೋದು ಸುಲಭವಾದ ಸಾಧನೆ ಏನಲ್ಲ ಅಲ್ವಾ. ಬೇಜಾರಾಗ್ಬಿಡುತ್ತೆ, ಬಿಟ್ಟು ಹೋಗ್ತೀವಿ. ಎಷ್ಟೊಂದು ಸಲ ಎಷ್ಟು ವರ್ಷ ನಾನು ಧ್ಯಾನ ಮಾಡಿದ್ದೀನಿ, ಥರ್ಡೇ ಓಪನ್ ಆಗಲಿಲ್ಲ, ನನಗೆ ಯಾವ ಅಸ್ಟ್ರಲ್ ಟ್ರಾವೆಲ್ಸ್ ಆಗಲಿಲ್ಲ, ಅದಾಗಲಿಲ್ಲ ಇದಾಗಲಿಲ್ಲ, ಏನು ಮಾಡೋದು, ಈ ಧ್ಯಾನ ಸರಿ ಇಲ್ಲಪ್ಪ, ಬೇರೆ ಧ್ಯಾನ ಯಾವ್ದಾದ್ರು ಟ್ರೈ ಮಾಡೋಣ ಅನ್ನೋ ಒಂದು ಆಲೋಚನೆ ಬರುತ್ತೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತೇನೆ ನಿಮಗೆ. ನೀವು ಭಗವದ್ಗೀತೆಯಲ್ಲಿ ಮೊದಲಿಗೆ ಇರುವಂಥ 10 ಕೆಲವು ಶ್ಲೋಕಗಳನ್ನ ನೋಡಿದಿರಲ್ಲ. ಪಾರ್ಥಯ ಪ್ರತಿಬೋಧಿತಾಂ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗೃತ ಪುರಾಣ ಮುನಿನ ಮಧ್ಯೆ ಮಹಾಭಾರತಂ ಅಂತ ಈ ರೀತಿ ಒಂದು 10 ಹಲವು ಶ್ಲೋಕಗಳಿದೆ. ಇದನ್ನೆಲ್ಲ ಬರೆದಿದ್ದು ಯಾರಪ್ಪ ಅಂತಂದರೆ ಖ್ಯಾತ ಪಂಡಿತರಾದಂಥ ಶ್ರೀ ಮಧುಸೂದನ ಸರಸ್ವತಿ ಅಂತ ಅನ್ನೋರು. ಅವರು ಪ್ರಕಾಂಡ ಪಂಡಿತರು. ಅವರು ಪ್ರತಿದಿನ ಹೋಗಿ ಕೃಷ್ಣನ ದೇವಸ್ಥಾನದಲ್ಲಿ ಕುಳಿತುಕೊಂಡು ಜಪ ಅನುಷ್ಠಾನ ಎಲ್ಲ ಮಾಡ್ತಾಯಿದ್ರು. ಗಂಟೆಗಟ್ಟಲೆ ಸಾಧನೆ ಮಾಡ್ತಾಯಿದ್ರು. ಎಷ್ಟು ಸಾಧನೆ ಮಾಡಿದ್ರೂ ಅವರಿಗೆ ಕೃಷ್ಣನ ಸಾಕ್ಷಾತ್ಕಾರ ಆಗಲಿಲ್ಲವಂತೆ. ಆಗ ಅವರಿಗೆ ತುಂಬ ಬೇಸರ ಆಗೋಗುತ್ತೆ. ಹೋಗು, ಇದೆಲ್ಲ ಸರಿಯೇ ಹೋಗ್ತಾ ಇಲ್ಲ, ಎಷ್ಟು ಮಾಡಿದ್ರೂ ನನಗೇನು ಫಲ ಸಿಗ್ತಿಲ್ಲ ಅಂತ ಬೇಜಾರಾಗಿ ಬರ್ತಾ ಇರ್ತಾರೆ. ಹಾಗೆ ಬರ್ತಾ ಇರಬೇಕಾದ್ರೆ ಅವ್ರ ಚಪ್ಪಲಿಯ ಮುಂಗುಷ್ಟ ಕಿತ್ತು ಹೋಗ್ಬಿಡುತ್ತೆ. ಅಲ್ಲೇ ಹತ್ತಿರದಲ್ಲಿದ್ದಂಥ ಚಪ್ಪಲಿ ಹೊಲಿಯೋನ ಹತ್ರ ಹೋಗ್ತಾರೆ. ಹೋಗಿ ಚಪ್ಪಲಿ ಹೊಲ್ಕೊಡಪ್ಪ ಅಂತ ಕೇಳ್ತಾರೆ. ಆತ ಇವ್ರ ಕಡೆನೇ ನೋಡದೆ ಉದಾಸೀನದಿಂದ ಇನ್ಯಾರ ಹತ್ರನೋ ಮಾತಾಡ್ತಾ ಕೂತಿರ್ತಾನೆ. ಇವ್ರು ನೋಡ್ತಾರೆ, 1 ನಿಮಿಷ 2 ನಿಮಿಷ 5 ನಿಮಿಷ ಆಗುತ್ತೆ, 10 ನಿಮಿಷ ಆದರೂ ಇವ್ರ ಕಡೆ ನೋಡೋದೇ ಇಲ್ಲ. ಅವನು ಮಾತಾಡ್ತಾ ಇರ್ತಾನೆ. ಆಗ ಇವ್ರಿಗೆ ಸಿಟ್ಟು ಬಂದ್ಬಿಡುತ್ತೆ. ಸಹಜ ಅಲ್ವೇ, ನಮ್ಮಂಥ ಸಾಮಾನ್ಯರಿಗೆ ಸಿಟ್ಟು ಬಂದ್ಬಿಡುತ್ತೆ. ಇನ್ನು ಪ್ರಕಾಂಡ ಪಂಡಿತರು, ಊರಿಗೆಲ್ಲ ಪ್ರಸಿದ್ಧರಾಗಿರೋವಂಥವ್ರು, ಅವರಿಗೆ ಒಬ್ಬ ಚಮ್ಮಾರ ಹೀಗೆ ಮಾಡಿದ್ರೆ, ಉದಾಸೀನ ಮಾಡಿದ್ರೆ ಕೋಪ ಬರುತ್ತೆ. ಏನಯ್ಯ ನಿನಗೆ ಎಷ್ಟು ಹೊತ್ತು ಕಾಯಬೇಕು, ಆ ಚಪ್ಪಲಿ ಹೊಲ್ಕೊಡೋಕ್ಕಾಗಲ್ವಾ ಅಂತ ಗದರ್ತಾರೆ. ಅದಕ್ಕೆ ಅವನೇನು ಅನ್ಬೇಕು, ಸುಮ್ಮನಿರಿ ಸ್ವಾಮಿ, ಈ ರೀತಿ ನಿಮಗೆ ತಾಳ್ಮೆ ಇಲ್ದಿರೋದಕ್ಕೆ ಕೃಷ್ಣ ನಿಮ್ಗೆ ಒಲ್ದಿಲ್ಲ ಅಂತ ಅಂದ್ಬಿಡ್ತಾನೆ. ಅವರಿಗೆ ಶಾಕ್ ಆಗಿಬಿಡುತ್ತೆ. ನಾನು ರಹಸ್ಯವಾಗಿ ದೇವಾಲಯದಲ್ಲಿ ಹೋಗಿ ಸಾಧನೆ ಮಾಡ್ತಾ ಇರೋದು ಈ ಚಮ್ಮಾರನಿಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿ, ಹೇಗೆ ಗೊತ್ತಾಯ್ತು ನಿನಗೆ, ಹೇಳು ಅಂತಾರೆ. ಅಯ್ಯೋ ಇಲ್ಲ, ಈ ಬಿಟ್ಬಿಡಿ ಅಂತಾನೆ. ಇಲ್ಲ ನೀನು ಹೇಳಲೇಬೇಕು ಖಂಡಿತ ಇದನ್ನು ಅಂತ ಬಲವಂತ ಮಾಡ್ತಾರೆ. ಆಗ ಹೇಳ್ತಾನೆ, ನನ್ನ ಹತ್ರ ಒಂದು ದೆವ್ವ ಬರುತ್ತೆ, ಆ ದೆವ್ವ ನನಗೆ ಬಂದು ಪ್ರತಿದಿನ ಊರಿನವ್ರ ಸುದ್ದಿಯೆಲ್ಲ ಹೇಳುತ್ತೆ, ನೀವು ಕೃಷ್ಣನ ಒಂದು ಆರಾಧಕರಾಗಿ ಮಾಡ್ತಾರೋ ಸುದ್ದಿನೂ ಅದೇ ನನಗೆ ಹೇಳಿದ್ದು ಅಂತಾರೆ. ಈಗ ಇವರಿಗೆ ಕುತೂಹಲ ಬರುತ್ತೆ, ಆ ದೆವ್ವನ ಹೆಂಗೆ ಹೊಲಿಸ್ಕೊಳ್ಳೋದು ಹೇಳು ಅಂತಾರೆ. ದೇವರಂತೂ ಒಲಿಲಿಲ್ಲ, ದೆವ್ವನಾದರೂ ಹೊಲಿಸ್ಕೊಳ್ಳೋಣ ಅಂತ ಇವರಿಗೆ ಯೋಚನೆ ಬಂದ್ಬಿಡುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ಬೇಡ ಸ್ವಾಮಿ ಇದೆಲ್ಲ ನಿಮಗೆ ಬೇಡ, ಹೋಗಿ ಅಂತ ತುಂಬ ಹೇಳ್ತಾನೆ. ಆದರೂ ಕೇಳಲ್ಲ. ಇಲ್ಲ ನೀನು ನನಗೆ ಹೇಳಲೇಬೇಕು, ಆ ದೆವ್ವ ಹೊಲಿಸ್ಕೊಳ್ಳೇಬೇಕು, ನಾನು ಹೇಳು ಅಂತಾರೆ. ಸರಿ ಅಂತ ಅದೊಂದು ಮಂತ್ರ ಹೇಳ್ಕೊಡ್ತಾನೆ. ಎಷ್ಟು ದಿನದಲ್ಲಿ ಒಲಿಯುತ್ತೆ ಅಂತ ಕೇಳ್ತಾರೆ. ಎಲ್ರಿಗೂ ಸಾಮಾನ್ಯ 1 ತಿಂಗಳಾಗುತ್ತೆ, ನಿಮಗೆ ಬೇಗ ಆಗುತ್ತೆ, ಹೋಗಿ ಸ್ವಾಮಿ ನೀವು ಸಾಧಕರು, ನಿಮ್ಗೊಂದು ವಾರ 15 ದಿನದಲ್ಲಿ ಆಗ್ಬಿಡುತ್ತೆ ಅಂತಾನೆ. ಸರಿ ಆಯಿತು ಅಂತ ಹೋಗ್ತಾರೆ. ಆ ದೆವ್ವ ಹೊಲಿಸ್ಕೊಳ್ಳೋ ಮಂತ್ರ ಹೇಳೋಕ್ಕೆ ಶುರು ಮಾಡ್ತಾರೆ. 1 ವಾರ ಆಗುತ್ತೆ, 2 ವಾರ ಆಗುತ್ತೆ, 1 ತಿಂಗಳು ಆಗುತ್ತೆ, ದೆವ್ವನೂ ಇಲ್ಲ. ಆ ಕಡೆ ದೇವ್ರು ಬರಲಿಲ್ಲ, ಈ ಕಡೆ ದೆವ್ವನೂ ಇಲ್ಲ. ಪೂರ್ತಿ ನಿರಾಶೆ ಆಗಿಬಿಡುತ್ತೆ, ಕೋಪ ಬಂದ್ಬಿಡುತ್ತೆ. ಇವನೇನೋ ಸುಳ್ಳು ಹೇಳಿದ್ದಾನೆ, ಮೋಸ ಮಾಡಿದ್ದಾನೆ ಅನಿಸುತ್ತೆ. ಸರಿ ಒಂದು ಕೋಲ್ ತೊಗೊಂಡು ಬರ್ತಾರಂತೆ ಅವನಿಗೆ. ಏನಪ್ಪ ನನಗೆ ಸುಳ್ಳು ಹೇಳಿದೀಯ ನೀನು, ಎಲ್ಲಿ ದೆವ್ವ ಬರಲೇ ಇಲ್ಲ ಅಂತ ಹೊಡಿಯೋಕ್ಕೆ ಹೋಗ್ತಾರೆ. ಆತ ಅಯ್ಯೋ ಬಿಟ್ಬಿಡಿ ಸ್ವಾಮಿ, ನನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಏನು ನೀನು ಮತ್ತೆ ಯಾಕೆ ಬರಲಿಲ್ಲ ನನ್ನ ಹತ್ರ ದೆವ್ವ, ನಾನು ಸರಿಯಾಗಿ ಮಾಡಿಲ್ವ ಸಾಧನೆ ಅಂತ ಕೇಳ್ತಾನೆ. ಅಯ್ಯೋ ಸ್ವಾಮಿ, ನೀವು ತುಂಬ ಚೆನ್ನಾಗಿ ಸಾಧನೆ ಮಾಡಿದ್ದೀರಾ, ಆ ದೆವ್ವ ದಿನ ನನ್ನ ಹತ್ರ ಬರ್ತಾ ಇದೆ, ನನಗೆ ಹೇಳ್ತಾ ಇದೆ ನಿಮ್ಮ ಹತ್ರ ಬರೋದಕ್ಕೆ 1 ತಿಂಗಳಿಂದ ಪ್ರಯತ್ನ ಮಾಡ್ತಾ ಇದೆಯಂತೆ. ಆದರೆ ನಿಮ್ಮ ಧ್ಯಾನದ ಪ್ರಭೆ ಏನಿದೆ, ಕೃಷ್ಣನ ಧ್ಯಾನ ಮಾಡಿದಂಥ ಪ್ರಭೆ ನಿಮ್ಮ ಸುತ್ತ ಪ್ರಕಾಂಡವಾಗಿದೆ, ಅದಕ್ಕೆ ನಿಮ್ಮ ಹತ್ರ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ. ನೋಡಿ ಅಲ್ವಾ, ಧ್ಯಾನ ಮಾಡ್ತಾ ಇದ್ದೀವಲ್ಲ ನಾವು, ನಮಗೆ ತಿಳಿದಿಲ್ಲ ನಾವೆಷ್ಟು ಧ್ಯಾನಿಗಳಾಗಿದ್ದೀವಿ, ನಮ್ಗೆ ಎಷ್ಟು ಎನರ್ಜಿ ಬಂದಿದೆ ಅನ್ನೋದು. ಆದರೆ ಆ ಧ್ಯಾನದ ಪ್ರಭೆ ನಮ್ಮ ಸುತ್ತ ಪ್ರಕಾಶವಾಗಿದೆ. ನಮ್ಮ ಸುತ್ತ ಯಾವ ದುಷ್ಟ ಶಕ್ತಿಗಳು ಬರದ ಹಾಗೆ, ನೆಗೆಟಿವ್ ಎನರ್ಜೀಸ್ ಬರದ ಹಾಗೆ, ನೆಗೆಟಿವ್ ಫೋರ್ಸಸ್ ನಮ್ಮನ್ನು ಕಾಡದ ಹಾಗೆ ನಮ್ಮನ್ನು ಕಾಪಾಡ್ತಾ ಇದೆ. ಆದ್ದರಿಂದ ಸ್ನೇಹಿತರೆ, ಯಾವತ್ತೂ ತಿಳ್ಕೊಳ್ಳಿ, ಒಂದೇ ಮಾರ್ಗದಲ್ಲಿರಬೇಕು. ಆನಾಪಾನ ಸತಿ ಧ್ಯಾನ ಇದೊಂದೇ ನಮಗೆ ಮೋಕ್ಷದ ಕಡೆ ಕರೆದುಕೊಂಡು ಹೋಗುವಂಥ ಒಂದು ಮಾರ್ಗ. ಆದ್ದರಿಂದ ಅದೊಂದೇ ಮಾರ್ಗವನ್ನು ಹಿಡಿದುಕೊಂಡು ನೀವು ಸಾಧನೆ ಮಾಡಬೇಕು ಅನ್ನೋ ಸಂದೇಶ ಈ ಒಂದು ಕಬೀರರ ಸಂದೇಶದಲ್ಲಿ ಅಡಗಿದೆ. ಆ ನಂತರ ಇದನ್ನು ತಿಳ್ಕೊಂಡಂಥ ಮಧುಸೂದನ ಸರಸ್ವತಿಯವರು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಕೃಷ್ಣನ ಆ ಸಾಕ್ಷಾತ್ಕಾರವನ್ನು ಸಾಧನೆಯಲ್ಲಿ ತೊಡಗಿ ಮತ್ತೆ ಪಡಿತಾರಂತೆ. ಆ ರೀತಿ ನಾವು ಯಾವಾಗಲೂ ಸತತವಾಗಿ
ಧ್ಯಾನ ಸಾಧನೆ, ಧ್ಯಾನ ಪ್ರಚಾರ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಇದೆಲ್ಲವನ್ನೂ ಮಾಡ್ತಾ ಮೋಕ್ಷವನ್ನು ಪಡೆಯೋಣ ಅಂತ ಹೇಳ್ತಾ ಈ ದಿನದ ಕಬೀರರ ಸಂದೇಶವನ್ನು ಇಲ್ಲಿಗೆ ಮುಗಿಸ್ತೇನೆ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.